ನಮಸ್ಕಾರ ಸ್ನೇಹಿತರೆ. ಇವತ್ತು ನಾವು ನಮ್ಮ ದೇಶದಲ್ಲಿರುವ ಬೇರೆ ಬೇರೆ ರೀತಿಯ ರಸ್ತೆ ಸಂಪರ್ಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನ್ಯಾಷನಲ್ ಹೈವೇಸ್ನ ಸೆಂಟ್ರಲ್ ಗೌರ್ಮೆಂಟ್ ಅವರು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾ ಮೂಲಕ ನಿರ್ಮಿಸಿರ್ತಾರೆ. ಇದನ್ನು ನಮ್ಮ ದೇಶದ ಪ್ರಮುಖ ಕೇಂದ್ರಗಳಿಗೆ, ರಾಜಧಾನಿಗಳಿಗೆ ಹಾಗೆ ಪ್ರಮುಖ ಸಿಟಿಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ನಿರ್ಮಿಸಿರ್ತಾರೆ. ಸಾಮಾನ್ಯವಾಗಿ 4ರಿಂದ 6 ಲೇನ್ನಷ್ಟು ದೊಡ್ಡದಾಗಿರುತ್ತೆ. ಎರಡನೇದಾಗಿ ಸ್ಟೇಟ್ ಹೈವೇಸ್. ಇದನ್ನು ಸ್ಟೇಟ್ PWD ಡಿಪಾರ್ಟ್ಮೆಂಟ್ ಅವರು ನಿರ್ಮಿಸಿರ್ತಾರೆ. ನಮ್ಮ ರಾಜ್ಯದ ಬೇರೆ ಬೇರೆ ಪ್ರಮುಖ ಜಾಗಗಳನ್ನು, ಡಿಸ್ಟ್ರಿಕ್ಟ್ಸ್ನ ಹಾಗೆ ಎಕನಾಮಿಕ್ ಝೋನ್ಸ್ನ ಕನೆಕ್ಟ್ ಮಾಡೋ ರೀತಿಯಲ್ಲಿ ಸ್ಟೇಟ್ ಹೈವೇಸ್ ನಿರ್ಮಾಣ ಆಗಿರುತ್ತೆ. ಈ ಸ್ಟೇಟ್ ಹೈವೇಸ್ ಜನರಲಿ 2ರಿಂದ 4 ಲೇನ್ಗಳಷ್ಟು ದೊಡ್ಡದಾಗಿರುತ್ತೆ. ಮೂರನೇದಾಗಿ ಮೇಜರ್ ಡಿಸ್ಟ್ರಿಕ್ಟ್ ರೋಡ್ಸ್. ಜಿಲ್ಲೆಯ ಪ್ರಮುಖ ಮಾರುಕಟ್ಟೆಗಳಿಗೆ ಹಾಗೆ ಉತ್ಪಾದನಾ ಪ್ರದೇಶಗಳಿಗೆ ಮತ್ತು ಮುಖ್ಯವಾದ ನಗರಗಳಿಗೆ ಕನೆಕ್ಟ್ ಮಾಡಲಿಕ್ಕೆ ಅಂತ ನಿರ್ಮಿಸಿರ್ತಾರೆ. ನಾಲ್ಕನೇದಾಗಿ ಅದರ್ ಡಿಸ್ಟ್ರಿಕ್ಟ್ ರೋಡ್ಸ್. ಇದನ್ನು ಆ ಡಿಸ್ಟ್ರಿಕ್ಟ್ನ ಮೇನ್ ಸೆಂಟರ್ ಏನಿರುತ್ತೆ ಅಲ್ಲಿಂದ ಹಳ್ಳಿಗಳಿಗೆ, ಟೌನ್ಗಳಿಗೆ ಕನೆಕ್ಟ್ ಆಗೋ ರೀತಿಯಲ್ಲಿ ನಿರ್ಮಿಸಿರ್ತಾರೆ. ಐದನೇದಾಗಿ ಅರ್ಬನ್ ರೋಡ್ಸ್. ಇದನ್ನು ಮುನ್ಸಿಪಾಲಿಟಿಯವರು ಏರಿಯಾದಲ್ಲಿ ತಮ್ಮ ನಗರಗಳಲ್ಲಿ ನಿರ್ಮಿಸಿರ್ತಾರೆ. ಆರನೇದಾಗಿ ರೂರಲ್ ರೋಡ್ಸ್. ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆ ಕೆಳಗೆ ಹಳ್ಳಿಗಳಲ್ಲಿ ಹಾಗೆ ಗ್ರಾಮೀಣ ಹೊರವಲಯದ ಪ್ರದೇಶಗಳಲ್ಲಿ ನಿರ್ಮಾಣ ಆಗುವಂಥ ರಸ್ತೆಗಳಾಗಿವೆ. ಏಳನೇದಾಗಿ ಎಕ್ಸ್ಪ್ರೆಸ್ ವೇಸ್. ಇದನ್ನು ಸೆಂಟ್ರಲ್ ಗೌರ್ಮೆಂಟ್, ಸ್ಟೇಟ್ ಗೌರ್ಮೆಂಟ್ ಮತ್ತು ನ್ಯಾಷನಲ್ ಹೈವೇಸ್ ಅಥಾರಿಟಿ ಆಫ್ ಇಂಡಿಯಾದವರ ಸಹಯೋಗದಲ್ಲಿ ನಿರ್ಮಾಣ ಮಾಡ್ತಾರೆ. ಈ ಎಕ್ಸ್ಪ್ರೆಸ್ ವೇಸ್ನಲ್ಲಿ ತುಂಬ ಕಂಟ್ರೋಲ್ಡ್ ಆಕ್ಸೆಸ್ ಇರುತ್ತೆ. ಹೈ ಸ್ಪೀಡಲ್ಲಿ ಪ್ರಯಾಣ ಮಾಡ್ಬೋದು. ಹಾಗೆ ಇದರಿಂದ ದೂರದ ಸಿಟಿಗಳಿಗೆ ಕಡಿಮೆ ಸಮಯದಲ್ಲಿ ನಾವು ತಲುಪಬಹುದಾಗಿದೆ. ಇದೆಲ್ಲ ಟೋಲ್ ಬೇಸ್ಡ್ ಸಿಸ್ಟಮಲ್ಲಿ ಇರುತ್ತೆ. ಮತ್ತು ಕೊನೆಯದಾಗಿ ಬಾರ್ಡರ್ ರೋಡ್ಸ್ ಅಂತ. ಇದನ್ನು ಬಾರ್ಡರ್ ರೋಡ್ಸ್ ಆರ್ಗನೈಸೇಷನ್ ಅವರು ಮ್ಯಾನೇಜ್ ಮಾಡ್ತಿರ್ತಾರೆ ಸೆಂಟ್ರಲ್ ಗೌರ್ಮೆಂಟ್ನ ಅಡಿಯಲ್ಲಿ. ಇದು ತುಂಬ ಸ್ಟ್ರಾಟಜಿಕಲಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಈ ಬಾರ್ಡರ್ ರೋಡ್ಸ್ನಲ್ಲಿ ಸೆಕ್ಯೂರಿಟಿ ತುಂಬ ಟೈಟ್ ಆಗಿರುತ್ತೆ.